ಏನು ಎಲ್ಲಾನು ಬೇಡ ಅಂತ ಸುಮ್ಮನೆ ಬರುತ್ತೆ ನೋಡೋಕೆ. ಬಾ ಮತ್ತೆ ನಿಂತ್ಕೊಬೇಡ, ನಡಿ. ಅಲ್ಲಿ ನೋಡ್ತೀನಿ ಇಲ್ಲಿ ಅಲ್ಲ, ಈಗ ಬೇಡ ಅಂದ್ಮೇಲೆ ನಡಿಬೇಕು ಸುಮ್ಮನೆ. ಅಲ್ಲೇನು ನೋಡೋಕೆ ಹೋಗತ್ತೆ ತಿರ್ಗಂದು ಇಷ್ಟ ಹಾಕೋರು ಎಲ್ಲೆತ್ಕೊಂಡೆ ಅದೆಲ್ಲ ಪೂರ್ತಿ ಬರೋದು ಪೂರ್ತಿ ಅದೆಲ್ಲ. ಹಲೋ, ಇವತ್ತು ಬನ್ನಿ ಒಂದು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ನಮಸ್ಕಾರ ಎಲ್ರಿಗೂ, ಇವತ್ತಿನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ದೀರ? ಸಾಕಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಡಿಮಾರ್ಟ್ಗೆ ಹೋಗ್ತಾ ಇದ್ವಿ. ರಿಲಯನ್ಸ್ಗೆ ಹೋಗಿ ಕ್ಲೋಸ್ ಆಗಿತ್ತು ಅಂದ್ಬಿಟ್ಟು ವಾಪಸ್ ಬಂದ್ವಿ. ಅದಕ್ಕೋಸ್ಕರ ಇವತ್ತು ಡಿಮಾರ್ಟ್ಗೆ ಸ್ವಲ್ಪ ಐಟಮ್ ತರೋಣ ಅಂತ ಹೋಗ್ತಾ ಇದೀವಿ. ನೋಡಿ 7 ಗಂಟೆ ಆಯ್ತು. ನಮ್ಮ ಹೋಗೋಣ ಅನ್ಕೊಂಡು ಅಂತ ರೆಡಿ ಮಾಡಿದ್ದು, ಇನ್ನೂ ಹೊರಟಿಲ್ಲ ನಾವು. ನನ್ನ ಕೆಲಸ ಸ್ವಲ್ಪ ಇನ್ಕಂಪ್ಲೀಟ್ ಇತ್ತು, ಅದೆಲ್ಲ ಕಂಪ್ಲೀಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಅದರಿಂದ ಸ್ವಲ್ಪ ಲೇಟ್ ಆಗೋಯ್ತು. ಇವಾಗ ನೋಡಿ 7:45 ಆಗೋಗಿದೆ, ಅಲ್ಲ 6:45 ಹೋಗ್ತಾ ಇದ್ದೀವಿ. ಬನ್ನಿ ನೋಡಿ, ಜುಪಿಟರ್ ಕೀ ಇದು, TVS ಜುಪಿಟರ್. ಬನ್ನಿ ನೋಡೋಣ. ನೋಡಿ ಹೆಂಗೆ ರೆಡಿ ಆಗೋರು ನಮ್ಮಮ್ಮ. ಹೆಲ್ಮೆಟ್ ನೋಡಿ ಹೆಂಗೆ ಚೆನ್ನಾಗಿದೆ, ಹೆಲ್ಮೆಟ್ ಚೆನ್ನಾಗೈತಲ್ಲ ಹೆಲ್ಮೆಟ್. ಹಿಂಗೆ ಹೊಡಿತಾ ನೋಡಿ. ಆಯ್ತು, ಏನು ಮಾಡ್ಬೇಕು ಬಂದು? ಅಡುಗೆ ಮಾಡ್ಬೇಕಿನ್ನ ಬಾ. ನಾನು ಬಿರಿಯಾನಿ ತಿನ್ನೋಣ, ಬಿರಿಯಾನಿ ತಗೊಬಂದು. ನಿಂದೆ ಪಾರ್ಟಿ ಇವತ್ತು. ನೋಡಿ ಇಲ್ಲಿ ಮದುವೆ ಮಾಡ್ತಾವ್ರೆ. ಮದುವೆ ಆಯಿತು, ಇನ್ನೂ ತೆಗ್ದಿಲ್ಲ ಲೈಟು. ಓ, ಅಲ್ಲಿ ಗಂಟನೂ ಬೀಗ್ರೂಟದ ಗಂಟನೂ ಇಟ್ಟಿರ್ತಾರೆ ಹಂಗೆ. ಯಾರಪ್ಪ ಬಲ್ಪು ಅಂತ ನೋಡಿ, ಬಲ್ಪು ಅಂತ ಮಾಡ್ತಾರೆ. ಹಾಂ, ಬನ್ನಿ ಹೊರಡೋಣ. ಟೆಕ್ಸಾಸ್ ಮಾರ್ಟ್ ಅದು. ಸುಮಾರು ರಿನೋವೇಷನ್ ನಡೀತಾ ಇದ್ದಾವೆ, ಎಲ್ಲ ಖಾಲಿ ಇತ್ತು. ಈಗ ಬುಕ್ಕಿಂಗ್ ಮಾಡಿಕೊಂಡು ಸುಮಾರು ರಿನೋವೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಸ್ಟೋರ್ಸ್ ಎಲ್ಲ ಓಪನ್ ಆಗಿದ್ದಾವೆ ಸುಮಾರು, ಫಸ್ಟ್ ಫ್ಲೋರಲ್ಲೆಲ್ಲ. ಈಗ ಡಿಮಾರ್ಟ್ ಒಳಗಡೆ ಹೋಗೋಣ ಬನ್ನಿ. ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ ಅನಿಸ್ತೈತೆ. ಇಷ್ಟ ಹಾಕೋರು ಎಲ್ಲೆತ್ಕೊಂಡೆ. ಸ್ಟೀಲ್ ಲ್ಯಾಟರ್ ಚಟ್ಟಿ 180. ಹಾಂ ಇದು ಇದು 250. ಹಾಕೋರು ನೋಡಿ, 5 ಪೀಸ್ 670, 500 ರೂಪಾಯಿ. ತಗೋತೀನಿ ತಗೋ. ಹಾಂ, ಗಟ್ಟಿ ಆಯ್ತಾ? ಒಳ್ಳೆ ಅನ್ನಿಸ್ತಲ್ಲ, ಜಾಸ್ತಿ ಆಯ್ತಾ? ಕಮ್ಮಿಗೆ ಸಿಗುತ್ತೆ ಇನ್ನು ಹೊರಗಡೆ. ಹಾಂ, ನೋಡೋಣ ಹೊರಗಡೆ. ಇದು ಫ್ರೈ ಪ್ಯಾನ್, ಅದೇ ನೋಡಿ ಗೇಜ್ ಆಯ್ತು, ಅದಕ್ಕೆ ಈಚೆ ಮಾಡಿಬಿಟ್ಟು ಜಾಸ್ತಿ ಹಾಕೋದು ಅಂತ. ಗೈಸ್ ನೋಡಿ, ಇಷ್ಟು ನಾವೀಗ ತೊಗೊಂಡಿರೋ ಅಂಥದ್ದು ಇದೆರಡು ಚಿಕ್ಕ ಟವಲ್ ಥರ ತೊಗೊಂಡಿದ್ದೀವಿ, ಹ್ಯಾಂಡ್ ಕರ್ಚೀಫ್ ಟೈಪು. ಅದು ಬಿಟ್ಟರೆ ನೋಡಿ ಇದು ಬ್ರಷು ಮತ್ತು ವಾಷಿಂಗ್ ಮಿಷಿನ್ ಲಿಕ್ವಿಡು. ಇದು 1 ಲೀಟ್ರ್ ತೊಗೊಂಡ್ರು ನಮ್ಮಮ್ಮ. ಇರಲಿ ಬಿಡು, ನೆಕ್ಸ್ಟ್ ಸತಿ ಬರೋ ತಪ್ಪುತ್ತೆ ಅಂದ್ಬಿಟ್ಟು 3 ಲೀಟ್ರ್ ತೊಗೊಂಡ್ವಿ. ನೋಡಿ ಇಷ್ಟೆಲ್ಲ ಇದೆ. ಅದು ಸ್ವಲ್ಪ ಕಾಳೆಲ್ಲ ಬೇಡ ಅಂದರು, ಬಿಕಾಸ್ ಎಲ್ಲ ಕೈಯಲ್ಲಿ ಹಾಕಿ ಕಲಿಸ್ತಾಯಿದ್ರು ಅಂತ. ಡಿಸೈನ್ ನೋಡಿ ಹೆಂಗಾಗೈತೆ ಮಿಕ್ಸ್, ಯಾವುದೋ ಕಲರ್ ಮಿಕ್ಸ್ ಮಾಡಿದ್ದಾರೆ. ಹಾಂ, ತಗೊಂಡು ಅಲ್ಲೇ ಮನೆಯಲ್ಲೇ ಬಿದ್ದಾಯ್ತು ಬಕೆಟ್ಗಳು, ಅದನ್ನೇ ಬಿಟ್ಬಿಟ್ಟು ನಾನು ಫ್ಯಾಷನ್ಗೋಸ್ಕರ ಮನೆಗೆ ತಗೋತಾರ. ಸೂಪರ್ ನೋಡಿ, ಇದೆಲ್ಲ ನೋಡು, ಡಿಸೈನ್ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ ಇದೆಯಾ? ಹಾಂ, ಇದು ಇಲ್ಲೆಲ್ಲ ಇರೋದಲ್ಲ. ಹಾಂ, ಇದೆಲ್ಲ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ. ಅದೆಲ್ಲ ಇದೆಲ್ಲ ಅಲ್ಲೆಲ್ಲ ಬಾಟ್ಲಿ ಇತ್ತಲ್ಲ ಅದು. ಹಾಂ, ಬೇಡ ಅದೆಲ್ಲ. ಗುಡ್ಡೆ ಹಾಕೊಂಡು ತೊಳಿತಾರಲ್ಲ ನೋಡಿ. ಇದು ನೋಡಿ, ಯಾರಿಗಾರು ಗಿಫ್ಟ್ ಕೊಡಿದ್ದಾನೆ ತೊಗೊಂಡೋಗಿ. ನಿನ್ನ ಬಾಯ್ ಫ್ರೆಂಡ್ ಕೊಡು. ಗಮ್ಮ ಕಂಟಿಸ್ಬಿಟ್ಟವ್ರು. ಇದು ಒಂದು ಕಲ್ಲು ಒಳ್ಳಾಡ್ತಿಲ್ಲ, ಎತ್ತಾಕಿದ್ರೆ ಡಮ. ಸೆರಾಮಿಕ್ ಅದು, ಪ್ಲಾಸ್ಟಿಕ್ ಅಲ್ಲ. ನೋಡು, ಮರ ಬೇಕು ಅಂತ ಇದಲ್ಲ, ಕಸ ಎತ್ತಕ್ಕೆ ಗಟ್ಟಿ ಆಯ್ತು ನೋಡಿದ್ದು, ಚೆನ್ನಾಗೈತೆ. ಹೇಳ್ದಲ್ಲ ಸ್ಟೈಲಿಗೆ ತಗೋಬೇಕು ಅಂತ. ನೋಡಿ ತಗೋ, ಇದು ಹೌದಾ? ಇದೇನಿದು? ಓ, ಇದು ಕವರು ಬೇಕಾ? ಆಡು ಏನಾಡು ಆಡು ಇಡಿ ಏನು ಇದು? ಬ್ರಷ್ ನೋಡಿಲಿ 100 ರೂಪಾಯಿ. ಏನು ಎಲ್ಲಾನು ಬೇಡ ಅಂತ ಸುಮ್ಮನೆ ಬರುತ್ತೆ ನೋಡೋದು. ಬಾ ಮತ್ತೆ ನಿಂತ್ಕೊಬೇಡ, ನಡಿ. ಅಲ್ಲಿ ನೋಡ್ತೀನಿ. ಎಲ್ಲಿ?
ಅಲ್ಲ ಈಗ ಬೇಡ ಅಂದ್ಮೇಲೆ ನಡಿಬೇಕು ಸುಮ್ಮನೆ. ಅಲ್ಲೇನು ನೋಡೋಕೆ ಹೋಗೋ ತಿರ್ಗ ನೀವು? ಹಾಂ ಏನು ಅದು ಕಾಸ್ಟ್ಯೂಮ್, ನೀನು ಕಾಸ್ಟ್ಯೂಮ್ ಮಾಡಿಕೊಳ್ಳೋಕೆ ಅದ್ರೊಳಗೆ ಕಾಸು ನೋಡಿದ್ದು ನೋಡು ಎಷ್ಟೆಷ್ಟು ಐಟಮ್ ಇಟ್ಟವ್ರು ನಿನಗೋಸ್ಕರ. ನೋಡಿದ್ದು ಬೈ ಒನ್ ಗೆಟ್ ಒನ್ ಅಂತೆ. ಕಾಯಿನ್ ಪರೋಟ ಕಾಯಿನ್ ಇರ್ತದಂತೆ, ಗೋಲ್ಡ್ ಕಾಯಿನ್ ಒಳಗಡೆ. ಇಲ್ಲೇನು ಬೇಡವ? ನೋಡಲ್ಲಿ ಎಷ್ಟೆಷ್ಟು ಐತೆ ಐಟಮ್ಗಳೆಲ್ಲ ತಿನ್ನೋಂಥದ್ದು. ಎಲ್ಲನೂ ಮಾಡ್ಕೊಂಡು ತಿನ್ಬಿಟ್ಟು ಎಲ್ಲ ಫುಲ್ಲು ಅಡುಗೆ ಮಾಡ್ಕೊಂಡು ಅದೆಲ್ಲ ಪೂರ್ತಿ ಬೇಡೋದು ಪೂರ್ತಿ ಅದೆಲ್ಲ. ಗೈಸ್ ನೋಡಿ ನಮ್ಮಮ್ಮ ಎರಡೆರಡು ಟ್ರಾಲಿಗೆ ಶಾಪಿಂಗ್ ಮಾಡವ್ರೆ. ಇದರಲ್ಲಿ ಅದರಲ್ಲಿ. ಇದು ದಿನಸಿಗೆ ಸಪ್ರೇಟಾ ಮತ್ತು ಹಾಂ ನಮ್ಮಮ್ಮ ಏನು ಮಾಡವ್ರೆ, ಶಾಪಿಂಗ್ ಮಾಡೋ ಬರದಲ್ಲಿ ಇದಕ್ಕೆ ಟೇಪ್ ಹೊಡಿತಾರೆ ನೋಡಿ, ಅಲ್ಲಿ ಹೊಡೆದವ್ರಲ್ಲ ಆ ಥರ ಟೇಪ್ ಹೊಡಿತಾರೆ. ಅದನ್ನೇನು ಮಾಡವ್ರೆ, ಇದನ್ನು ಸ್ಕ್ಯಾನರ್ ಹಾಕ್ಸ್ಕೊಂಡು ಬಂದಿಲ್ಲ, ಹಂಗೆ ಬಂದ್ಬಿಟ್ಟವ್ರೆ. ಅದರಿಂದ ವಾಪಸ್ ಹೋಗಿ ಮತ್ತೆ ತಿರ್ಗಿ ಹಾಕ್ಸ್ಕೊಬಂದು ನಾನು ಅಷ್ಟರಲ್ಲಿ ಇದನ್ನು ಬಿಲ್ ಮಾಡಿಸ್ಕೊಂಡೆ. 2 ಬಿಲ್ ಮಾಡಿಸ್ಕೊಂಡು ಸಪ್ರೇಟಾಗಿ ಈಗ ಬ್ಯಾಗಿಗೆ ಹಾಕೋತವ್ರು ನೋಡಿ. ಎಲ್ಲ ಅರ್ಧ ಹಾಕ್ಬಿಟ್ಟವ್ರು. ಯಾಕೋ ಉದ್ದಕ್ಕೂ ಒಂದೊಂದು ಬೀಳ್ಸ್ಕೊಂಡು ಹೋಗು. ಕ್ಲೀನಾಗಿ ಮಡಗಬೇಕು, ಜೋಡಿಸ್ಬೇಕು. ಹೆಂಗಂದಂಗೆ ಜೋಡ್ಸಂಗಿಲ್ಲ. ಅದು ಬ್ಯಾಲೆನ್ಸ್ ಮಾಡ್ಬೇಕು. ನೀನು ಗಾಡಿ ಮೇಲೆ ಮಡಗಿದ್ರೆ ಆ ಕಡೆ ಒಂದೇ ಕಡೆ ಎಳಿತಿಲ್ಲ ಅಂದರೆ, ನೀನು ಕರೆಕ್ಟಾಗಿ ಮಡಗಿಲ್ಲ ಅಂದರೆ ಈಕ್ವಲ್ ವೆಯ್ಟ್. ಇದು ನೋಡಿ, ಈ ಕಡೆ ಜಾಸ್ತಿ ವೆಯ್ಟ್ ಆಯ್ತದೆ, ಆ ಕಡೆ ಕಮ್ಮಿ ವೆಯ್ಟ್ ಆಯ್ತದೆ. 6 ಪ್ಯಾಕೆಟ್ ಮಾತ್ರ ಫಸ್ಟ್ ತಗೊಬಿಡ್ತೀಯಲ್ಲ. ಏನು ತೊಗೊಂಡಿಲ್ಲ. ತಗೋ, ಅಷ್ಟೊತ್ತಿನ ಕೆಲಸ ಮಾಡಿರೋದಕ್ಕೆ ಒಂದು ಕಿಟ್ಕ್ಯಾಟ್ ತೊಗೊಡ್ತೀನಿ ನಿಮಗೋಸ್ಕರ, ತಿನ್ಕೋ. ಗೈಸ್ ನೋಡಿ, 2 ಕೇಕ್ ತೊಗೊಂಡಿದ್ದೀವಿ. ಮೀನ್ಸ್ ಪಾರ್ಲೆದು ಟ್ಯೂನಿಟಿ ಅಂತ ಏನೋ ಬರ್ತಾಯಿದೆ. ಆಮೇಲೆ ಇದು ಬೈ ಒನ್ ಗೆಟ್ ಒನ್ ಪಾರ್ಲೆ. ಹಾಂ ಏನಾಯ್ತು ಇಡೀ ಯಾರೋ ಗೊತ್ತಿಲ್ಲ ಚಲ್ಲೋರು. ಅವನಾ ಗೈಸ್, ನಮ್ಮಮ್ಮ ಕೆಲಸ ಮಾಡಿದ್ದಕ್ಕೆ ಇದನ್ನು ಟ್ರೀಟ್ ಕೊಡಿಸ್ತಾ ಇದ್ದೀನಿ ನಮ್ಮಮ್ಮನಿಗೆ. ಶಾಪಿಂಗ್ ಮಾಡಬೇಕಾದ್ರೆ ಬಿಟ್ಬಿಟ್ಟು ಹೊಂಟಾಯ್ತಾಳೆ ಟ್ರಾಲಿನ. ತಳ್ಕೊಂಡು ಬಾ ಅಂತ ಅಲ್ಲಿಂದ ವಾರ್ನಿಂಗ್ ಮಾಡಿ ಕರ್ಕೊಬಂದಿದ್ದೆ, ಬಿಟ್ಬಿಟ್ಟು ಹೊಂಟಾಯ್ತೀನಿ ಅಂತ. ಅದಕ್ಕೆ ಬಿಟ್ಬಿಟ್ಟೋಗಿಲ್ಲ. ಗೈಸ್ ನೋಡಿ, ನಾವು ಆವಾಗಲೇ ಬಂದಾಗ ನಮ್ಮದೊಂದೇ ಗಾಡಿ ಇದ್ದಿದ್ದು, ಈಗ ಫುಲ್ ಆಗಿಬಿಟ್ಟೈತಲ್ಲ ನೋಡಿ. ಎಷ್ಟು ಜನ ಬರ್ತಾರೆ ಶಾಪಿಂಗ್ ಮಾಡೋಕ್ಕೆ? ಆನ್ ಮಾಡು, ಓಡಿಸು. ಗಾಡಿ ಕಲ್ತ್ಕೊಂಡಿದ್ಯಲ್ಲ ಓಡಿಸೋದನ್ನ. ಹಾಂ, ಗಾಡಿ ಓಡಿಸೋದು ಕಲ್ತ್ಕೊಂಡಿದ್ಯಲ್ಲ, ಈಗ ನೀನೇ ಓಡಿಸ್ತೀಯಾ? ಹಾಂ, ಈ ಕಡೆಗೆ ತಿರ್ಗಿಸಿ. ಈಗ ಎಡಗಡೆಗೆ ಹಾಂ ಎತ್ತೀಗ ಪ್ರೆಸ್ ಮಾಡ್ಬೇಕು ಜೋರಾಗೆ, ಟಕ್ಕಂತ ಓಪನ್ ಆಯ್ತದೆ. ಹಾಂ ಗೈಸ್ ನೋಡಿ, ಇದೆ ಈ ಗಾಡಿ ನಮ್ಮ ಅಮ್ಮನ ಹೆಸರಲ್ಲೇ ಇರೋದು. ಹಾಂ, ಗಾಡಿ ಓನರು, ಗಾಡಿ ಓಡ್ಸೋಕೆ ಬರಲ್ಲ. ನಿನ್ನೆ ಮಾತಾಡಿಸ್ತಾ ಇರೋದು. ಇಲ್ಲೇ ಪರವಾಗಿಲ್ಲ, ಡಿಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ರೆ ಪಾರ್ಕಿಂಗ್ ಫ್ರೀ ಇಲ್ಲಿ. ಹಾಂ, ಅಲ್ಲೆಲ್ಲ ಹೋದ್ರೆ ಲೂಲು ಮಾಲ್, ಇದರಲ್ಲೆಲ್ಲ ಹೋದ್ರೆ ಲೂಲು ಮಾಲಲ್ಲಿ ಮತ್ತು GT ಮಾಲಲ್ಲೆಲ್ಲ ಇದೊಂದು ಅಡ್ವಾಂಟೇಜ್. ಬೈಕಲ್ಲಾಗಿದ್ರೆ ಇದನ್ನ ನಾನು ಹಿಡ್ಕೊತಾ ಇದ್ದೆ, ಅದನ್ನ ಮೇಲ್ಗಡೆ ನಮ್ಮಮ್ಮ ಹಿಡ್ಕೊಳ್ಳೋರು. ಹೊಡೋಣ ಸ್ಟ್ಯಾಂಡ್ ಎತ್ತೋವರೆಗೂ ಪೀಕ್